ಕೇರಳದಲ್ಲೊಬ್ಬ ತನ್ನದೇ ಕುಟುಂಬದ 5 ಕೊಚ್ಚಿ ಕೊಲೆ ಮಾಡಿದ್ದಾನೆ. ಕಿಂಚಿತ್ತೂ ಮಾನವೀಯತೆ ಇಲ್ಲದೆ ತಾಯಿಯನ್ನು ಕೂಡ ಚಾಕುವಿಂದ ಎರೆದಿದ್ದಾನೆ. ಪ್ರೇಯಸಿಯನ್ನು ಬಿಡದೆ ಬರ್ಬರವಾಗಿ ಮರ್ಡರ್ ಮಾಡಿದ್ದಾನೆ. ಪೊಲೀಸರು ತನಿಖೆಯ ಬೆನ್ನು ಬಿದ್ದಾಗ ಬೆಚ್ಚಿ ಬೀಳಿಸೋ ಮಾಹಿತಿ ಲಭ್ಯವಾಗಿದೆ. ಕೇರಳದ ತಿರುವನಂತಪುರಂನಲ್ಲಿ 5 ಭೀಕರ ಹತ್ಯೆ. ಪ್ರೇಯಸಿ ಸೇರಿ ಕುಟುಂಬದವರನ್ನೇ ಕೊಂದ ಪಾಪಿ. ನೆರೆದಿರೋ ಜನರೆಲ್ಲ ಬೆಚ್ಚಿ ಬಿದ್ದಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರೇ ಶಾಕ್ ಆಗಿದ್ದಾರೆ. ಮನೆಯ ಮುಂದೆ ಹಾಕಿರೋ ಪೊಲೀಸ್ ಟೇಪ್ ಕ್ರೈಮ್ ಸೀನ್ಗೆ ಸಾಕ್ಷಿಯಾಗಿದೆ. ಒಂದೇ ಕುಟುಂಬದ 5 ಕಗ್ಗೊಲೆ ಮಾಡಿರುವ ಭಯಾನಕ ಘಟನೆ ಕೇರಳದಲ್ಲಿ ನಡೆದಿದೆ. ಏನೂ ಆಗದವನಂತೆ ಕಾಲಿಗೆ ಶೂ ಹಾಕೊಂಡು ಬೆನ್ನ ಹಿಂದೆ ಕೈ ಕಟ್ಕೊಂಡು ಪೊಲೀಸ್ ಸ್ಟೇಷನ್ನಲ್ಲಿ ಪೋಸ್ ಕೊಡ್ತಿರೋ ಈತನ ಹೆಸರು ಅಫಾನ್. ಈ ಪಾಪಿಯೇ ನಿನ್ನೆ ತನ್ನ ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ತಮ್ಮ ಸೇರಿ ಪ್ರೇಯಸಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಅಷ್ಟಕ್ಕೂ ನಿನ್ನೆ ಆಗಿದ್ದೇನು ಅನ್ನೋದನ್ನ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ. ನಿನ್ನೆ ಸಂಜೆ 5:30ಕ್ಕೆ ತಿರುವನಂತಪುರಂನ ಪಂಗೋಡಿಯಲ್ಲಿರುವ ಅಜ್ಜಿ ನಿವಾಸಕ್ಕೆ ಎಂಟ್ರಿ ಕೊಟ್ಟಿದ್ದ ಅಫಾನ್ 88 ವರ್ಷದ ಅಜ್ಜಿ ಸಲ್ಮಾ ಬೀಬಿಯಳನ್ನ ಕೊಚ್ಚಿ ಕೊಲೆ ಮಾಡಿದ್ದ. ಬಳಿಕ ಎಸ್ಎನ್ ಪುರಂನಲ್ಲಿರುವ ಚಿಕ್ಕಪ್ಪನ ನಿವಾಸಕ್ಕೆ ಬಂದು ಚಿಕ್ಕಪ್ಪ ಲತೀಫ್ ಹಾಗೂ ಚಿಕ್ಕಮ್ಮ ಶಾಹಿದಾಳನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ನಂತರ ಪೆರುಮಾಳದಲ್ಲಿರುವ ತನ್ನ ಸ್ವಂತ ಮನೆಗೆ ವಾಪಸ್ಸಾಗಿದ್ದಾನೆ. ಮನೆಯಲ್ಲಿದ್ದ ತನ್ನ ತಮ್ಮ 14 ವರ್ಷದ ಅಫ್ಸಾನ್ನನ್ನ ಭೀಕರವಾಗಿ ಮರ್ಡರ್ ಮಾಡಿದ್ದಾನೆ. ಇಷ್ಟಕ್ಕೆ ಬಿಡದ ಅಫಾನ್ ಪ್ರೇಯಸಿ ಫರ್ಜಾನಾಳನ್ನು ಕೊಲೆಗೈದಿದ್ದಾನೆ. ಬಳಿಕ ತಾಯಿ ಶೆಮಿ ಮೇಲೆ ದಾಳಿ ಮಾಡಿದ್ದಾನೆ. ಸದ್ಯ ತಾಯಿ ಶೆಮಿ ಸ್ಥಿತಿ ಗಂಭೀರವಾಗಿದ್ದು ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಶವಗಳನ್ನ ಗೋಣಿ ಚೀಲದಲ್ಲಿ ತುಂಬಿ ಮಂಚದ ಕೆಳಗಿಟ್ಟಿದ್ದ ಅಫಾನ್ ಊಟದಲ್ಲಿ ಇಲಿ ಪಾಷಾಣ ಬೆರೆಸಿ ತಿಂದು ಪೊಲೀಸರಿಗೆ ಶರಣು. ಇನ್ನು ಕೊಲೆ ಬಳಿಕ ಮೃತದೇಹಗಳನ್ನ ಗೋಣಿ ಚೀಲದಲ್ಲಿ ತುಂಬಿ ಮಂಚದ ಕೆಳಗೆ ಬಾಕ್ಸ್ನಲ್ಲಿ ಇಟ್ಟಿದ್ದ. ಇದಾದ ನಂತರ ಅಫಾನ್ ಬಟ್ಟೆ ಬದಲಾಯಿಸಿಕೊಂಡಿದ್ದಾನೆ. ಬಳಿಕ ಊಟದಲ್ಲಿ ಇಲಿ ಪಾಷಾಣ ಬೆರೆಸಿಕೊಂಡು ಸೇವಿಸಿ ಆಟೋದಲ್ಲಿ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ. ಆರೋಪಿ ಅಫಾನ್ಗೆ ಬೇಡಿ ಹಾಕಿ ತಿರುವನಂತಪುರಂನ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ಕರೆದುಕೊಂಡು ಬಂದು ದಾಖಲಿಸಿದ್ದಾರೆ. ಪೊಲೀಸರ ನಿಗಾದಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. 5 ಹತ್ಯೆಗೈದ ಅಫಾನ್ ಪ್ರೇಯಸಿ ಫರ್ಜಾನಾಳನ್ನ 2 ದಿನಗಳ ಹಿಂದೆ ಮನೆಗೆ ಕರೆದು ತಂದಿದ್ದ. ಇದಕ್ಕೆ ಅಫಾನ್ ಕುಟುಂಬ ಆಕ್ಷೇಪ ವ್ಯಕ್ತಪಡಿಸಿತ್ತು. ಫರ್ಜಾನಾ ಕುಟುಂಬಕ್ಕೂ ಅಫಾನ್ ಫರ್ಜಾನಾ ಪ್ರೀತಿ ಮಾಡುತ್ತಿದ್ದ ವಿಷಯ ಗೊತ್ತಿತ್ತು. ಆಗಾಗ ಫರ್ಜಾನಾ ಮನೆಗೆ ಬರುತ್ತಿದ್ದ ಅಫಾನ್ ಮದುವೆಗೆ ಒಪ್ಪಿಗೆ ನೀಡುವಂತೆ ಒತ್ತಾಯಿಸುತ್ತಿದ್ದ ಎಂಬುದು ಗೊತ್ತಾಗಿದೆ. ಹಣಕಾಸಿನ ಸಹಾಯ ಮಾಡದಿದ್ದಕ್ಕೆ 5 ಹತ್ಯೆ. ವಿಷಯ ಏನಂದ್ರೆ, ಈ ಕ್ರಿಮಿ ಅಫಾನ್ ಯುಎಇನಲ್ಲಿ ತಂದೆ ಜೊತೆ ವ್ಯವಹಾರ ಮಾಡ್ತಿದ್ದ ಎನ್ನಲಾಗಿದೆ. ಆದರೆ ಇತ್ತೀಚೆಗೆ ವ್ಯವಹಾರದಲ್ಲಿ ಲಾಸ್ ಆಗಿತ್ತು ಎನ್ನುವ ಮಾಹಿತಿಯೂ ಇದೆ. ಹೀಗಾಗಿ ಸಂಬಂಧಿಕರ ಬಳಿ ಹಣದ ನೆರವು ಕೇಳಿದ್ದ. ತನ್ನ ಅಜ್ಜಿಯ ಬಳಿ ಒಡವೆಗಳನ್ನ ಕೊಡುವಂತೆ ಕೇಳಿದ್ದ ಎನ್ನಲಾಗಿದೆ. ಆದರೆ ಅಜ್ಜಿ ಸೇರಿ ಸಂಬಂಧಿಕರ್ಯಾರು ಹಣಕಾಸಿನ ನೆರವು ನೀಡಲು ಒಪ್ಪಿರಲಿಲ್ಲ ಎಂದು ತಿಳಿದು ಬಂದಿದೆ. ಇದರಿಂದ ಕೆರಳಿ ಕೆಂಡವಾಗಿದ್ದ ಅಫಾನ್ ನಿನ್ನೆ 5 ಕಥೆ ಮುಗಿಸಿದ್ದಾನೆ. ಆರೋಪಿ ಅಫಾನ್ ಡ್ರಗ್ಸ್ ಸೇವನೆಯಿಂದ ಪೈಶಾಚಿಕ ಕೃತ್ಯವೆಸಗಿರೋ ಶಂಕೆ ವ್ಯಕ್ತವಾಗಿದೆ. ಸದ್ಯಕ್ಕೆ ಆರೋಪಿಯ ರಕ್ತದ ಮಾದರಿಯನ್ನ ಪ್ರಯೋಗಾಲಯಕ್ಕೆ ರವಾನಿಸಲಾಗಿದೆ. ತನಿಖೆಗೆ ವಿಶೇಷ ತಂಡಗಳನ್ನ ರಚನೆ ಮಾಡಲಾಗಿದೆ. ಇಂದು ಆರೋಪಿಯನ್ನ ವಿಚಾರಣೆಗೆ ಒಳಪಡಿಸುವ ನಿರೀಕ್ಷೆ ಇದೆ. ಭೇಟಿ ವೀಸಾದಡಿ ದುಬೈಗೆ ತೆರಳಿದ್ದ ಅಫಾನ್ ಇತ್ತೀಚೆಗಷ್ಟೇ ಕೇರಳಕ್ಕೆ ಬಂದಿದ್ದ. ತಾಯಿ ಶೆಮಿ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದು ಸದ್ಯ ಮಗನಿಂದಲೇ ಇರಿತಕ್ಕೊಳಗಾಗಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. 2.5 ಗಂಟೆಯಲ್ಲಿ 5 ಕೊಲೆಗಳಾಗಿರೋದನ್ನ ಕಂಡು ಇಡೀ ಕೇರಳವೇ ಬೆಚ್ಚಿ ಬಿದ್ದಿದೆ. ಬ್ಯೂರೋ ರಿಪೋರ್ಟ್, TV9.